ಓಕೆ. ಸೊ ಇವಾಗ SAP ಸಿಸ್ಟಮ್ ಲಾಗಿನ್ ಆಲ್ರೆಡಿ ಮಾಡಿದ್ದೀನಿ. ಓಕೆ. ಸೊ ಇವಾಗ ಅಸೆಟ್ ಅಕೌಂಟಿಂಗ್ ಅಲ್ಲಿ ನಿನ್ನೆ ಏನೇನು ಕ್ರಿಯೇಟ್ ಮಾಡಿದ್ವಿ ನಾವು, ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಆಗಿತ್ತು. ಸೊ ಇಲ್ಲಿವರೆಗೂ ಮಾಡಿದ್ವಿ. ಸೊ ಇಲ್ಲಿಂದ ಮುಂದಕ್ಕೆ ನಾವು ಕ್ಯಾಲ್ಕುಲೇಷನ್ಸ್ ಮೆಥಡ್ಸ್ ಅದೆಲ್ಲ ಮೇಂಟೈನ್ ಮಾಡಬೇಕು. ಓಕೆ. ಸೊ ಇದಾದ್ಮೇಲೆ ನಾನು GL ಅಕೌಂಟ್ಸ್ ಕೂಡ ನಾವು ಕ್ರಿಯೇಟ್ ಮಾಡಬೇಕು. GL ಅಕೌಂಟ್ಸ್ ಲೈಕ್ ಯಾವ್ಯಾವ GL ಅಕೌಂಟ್ ಬರುತ್ತೆ, ಸೊ ಲೈಕ್ ಫಿಕ್ಸ್ಡ್ ಅಸೆಟ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವ್ಯಾವ GLs ಇದೆ, ಡಿಪ್ರಿಸಿಯೇಷನ್ಸ್ ಇರ್ಬೋದು. ಸೊ ಅದೆಲ್ಲ GLs ನ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಲೆಟ್ ಮಿ ಚೆಕ್ ಫಸ್ಟ್ FS00 ಕಂಪನಿ ಕೋಡ್. ಓಕೆ. ಸೊ ಇದರಲ್ಲಿ ನಾವು ಆಲ್ರೆಡಿ ಅಸೆಟ್ ಅಂಡರ್ಲಿ ಆಲ್ರೆಡಿ ಮಾಡಿದ್ದೀನಿ ಸುಮಾರು. ಓಕೆ. ಸೊ ಇದೆ. ಸೊ ನಾವು ಈಗ ಈ GLs ನ ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನೀವು ಏನೇನು GLs ನ ಕ್ರಿಯೇಟ್ ಮಾಡಿರ್ತೀರಾ, ಸೊ ಆ GLs ನ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಡಿಪ್ರಿಸಿಯೇಷನ್ದು ಅಂಡ್ ನಿಮಗೆ ಯಾವ್ಯಾವ ಮಲ್ಟಿ ಲೆವೆಲ್ ಮೆಥಡ್ಸ್ ಬರುತ್ತೆ, ಸೊ ಮಲ್ಟಿ ಲೆವೆಲ್ ಮೆಥಡ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಮಲ್ಟಿ ಲೆವೆಲ್ ಮೆಥಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅಗೇನ್ ನಾವು GL ಅಕೌಂಟ್ಸ್ ಅಲ್ಲಿ, ಸೊ ಆಲ್ರೆಡಿ ನಾನು ಫಿಕ್ಸ್ಡ್ ಅಸೆಟ್ GLs ನ ಕ್ರಿಯೇಟ್ ಮಾಡಿದ್ದೀನಿ. ಲೈಕ್ ಡಿಪ್ರಿಸಿಯೇಷನ್ GLs ಬೇಕು ಅಂದ್ರೆ ಲೈಕ್ P&L GLs ಬೇಕು. ಸೊ ಅದನ್ನ ಅಸೈನ್ ಮಾಡೋದಕ್ಕೆ P&L GLs ನ ಮೇಂಟೈನ್ ಮಾಡಿ. ಓಕೆ. ಸೊ P&L GLs ಅಂದ್ರೆ ಸೆಕೆಂಡರಿ ಕಾಸ್ಟ್ ಅಂಡರ್ ಅಲ್ಲಿ ನಿಮಗೆ ಡಿಪ್ರಿಸಿಯೇಷನ್ ಅಥವಾ ಮೈನ್ ಕಾಸ್ಟ್ ಅಂಡರ್ ಎಕ್ಸ್ಪೆನ್ಸಸ್ GL ಅಕೌಂಟ್ ಅಲ್ಲಿ. ಸೊ ಡಿಪ್ರಿಸಿಯೇಷನ್ ನ P&L ಗೆ ಟ್ರಿಗರ್ ಆಗೋ ತರ ಒಂದು ಡಿಪ್ರಿಸಿಯೇಷನ್ GLs ನ ಕ್ರಿಯೇಟ್ ಮಾಡಬೇಕು. ಪರ್ಟಿಕ್ಯುಲರ್ ಅಸೆಟ್ ಕ್ಲಾಸ್ ವೈಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ಸೊ ನೀವು ಓವರ್ ಆಲ್ ಡಿಪ್ರಿಸಿಯೇಷನ್ ಫಾರ್ ಪ್ರಾಕ್ಟೀಸ್ ಪರ್ಪಸ್ಗೆ ಸೊ ಎಲ್ಲದನ್ನ ಒಂದು ಡಿಪ್ರಿಸಿಯೇಷನ್ GLs ನ ಕ್ರಿಯೇಟ್ ಮಾಡ್ಬಿಡ್ಬೋದು. ಸೊ ಒಂದೇ ಡಿಪ್ರಿಸಿಯೇಷನ್ GLs ನ ನೀವು ಸೊ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಇಫ್ ನಾಟ್ ಯು ಕ್ಯಾನ್ ಕ್ರಿಯೇಟ್ ಅಸೆಟ್ ಕ್ಲಾಸ್ ವೈಸ್. ಸೊ ಲೈಕ್ ಇವಾಗ ಲ್ಯಾಂಡ್ ಇದಕ್ಕೆಲ್ಲ ನಿಮಗೆ ಸಪ್ರೇಟ್ ಅಸೆಟ್ ಕ್ಲಾಸ್ ಇದೆ ಅಲ್ವಾ. ಸೊ ಅಸೆಟ್ ಕ್ಲಾಸ್ ವೈಸ್ ಕೂಡ ನಾವು ಡಿಪ್ರಿಸಿಯೇಷನ್ಸ್ ನ ಮೇಂಟೈನ್ ಮಾಡ್ಬೋದು. ಓಕೆ. ಸೊ 1 ಸೆಕೆಂಡ್. ಓಕೆ. ಸೊ ನಾವು ಸ್ಟಾಪ್ ಮಾಡಿದೆ GL ಇದು. ಸೊ ಪಾತ್ ಮಾಡೋಣ. ಸೊ SIMG. ಸೊ ಇಲ್ಲಿ ನಿಮಗೆ ಅಸೆಟ್ ಅಕೌಂಟಿಂಗ್ ಹೋಗ್ಬೇಕು, ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಅಂಡರಲ್ಲಿ ಅಸೆಟ್ ಅಕೌಂಟಿಂಗ್. ಓಕೆ. ಸೊ ಇವಾಗ ನಾವು ಎಲ್ಲಿ ಸ್ಟಾಪ್ ಮಾಡಿದ್ವಿ, ಸೊ ಡಿಫೈನ್ ಅಸೆಟ್ ಕ್ಲಾಸ್. ಸೊ ಅಸೆಟ್ ಕ್ಲಾಸ್ನ ಡಿಫೈನ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವು ಡಿಪ್ರಿಸಿಯೇಷನ್ದು ಕ್ಯಾಲ್ಕುಲೇಷನ್ಸ್ ಮೆಥಡ್ಸ್ನ ಮೇಂಟೈನ್ ಮಾಡಬೇಕು. ಸೊ ಗೋ ಟು ದ ಸ್ಕ್ರೀನ್ ಹಿಯರ್, ಗೋ ಟು ದ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್, ಅಂಡರ್ ಡಿಪ್ರಿಸಿಯೇಷನ್ ವ್ಯಾಲ್ಯೂಯೇಷನ್ ಮೆಥಡ್ಸ್. ಓಕೆ. ಸೊ ಈ ವ್ಯಾಲ್ಯೂಯೇಷನ್ ಮೆಥಡ್ಸ್ ಅಲ್ಲಿ ನೀವು ಡಿಪ್ರಿಸಿಯೇಷನ್ ಕೀಸ್ನ ಮೇಂಟೈನ್ ಮಾಡಬೇಕು. ಆಸ್ ಪರ್ ದ ಕೀ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮೆಥಡ್ಸ್ನ ಕೂಡ ಮೇಂಟೈನ್ ಮಾಡಬೇಕು. ಓಕೆ. ಡಿಫೈನ್ ಬೇಸ್ ಮೆಥಡ್, ಆಮೇಲೆ ಡಿಕ್ಲೈನ್ ಮೆಥಡ್ ಇಟ್ಕೊಂಡ್ಬಿಟ್ಟು ನಿಮಗೆ. ಸೊ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್, ಮಲ್ಟಿ ಲೆವೆಲ್ ಮೆಥಡ್, ಪೀರಿಯಡಿಕ್ ಕಂಟ್ರೋಲ್. ಸೊ ಈ ತರ ಡಿಫರೆಂಟ್ ಮೆಥಡ್ಸ್ ಇದೆ. ಓಕೆ. ಸೊ ನಿಮಗೆ ಬೇಸ್ ಮೆಥಡ್ ಆಗಿ ಮೇಂಟೈನ್ ಮಾಡ್ತೀನಿ ಅಂದ್ರೆ ಸೊ ಬೇಸ್ ಮೆಥಡ್ ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಓಕೆ. ಸೊ ನೀವು ಏನು ಡಿಪ್ರಿಸಿಯೇಷನ್ ನ
ಕ್ಯಾಲ್ಕುಲೇಟ್ ಮಾಡ್ತೀರಾ, ಸೊ ಅದಕ್ಕೊಂದು ಮೆಥಡ್ನ ಕೀ ಕೊಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾವು ಇವಾಗ ಜಿಯೋ ಆಗಿರೋದ್ರಿಂದ ಜೆ ಅಂತ ಕೊಟ್ಕೊಳ್ತೀನಿ, J01 ಅಂತ ಕೊಡ್ತೀನಿ ನಾನು. ಓಕೆ, ಸೊ J01 ಕೊಟ್ಬಿಟ್ಟು ಸೊ ಯಾವ ಥರ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಆರ್ಡಿನರಿ ಡಿಪ್ರಿಷಿಯೇಷನ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ಆರ್ಡಿನರಿ ಡಿಪ್ರಿಷಿಯೇಷನ್. ಓಕೆ, ಸೊ ಆರ್ಡಿನರಿ ಡಿಪ್ರಿಷಿಯೇಷನ್ ಟೈಪ್ ಆಫ್ ಡಿಪ್ರಿಷಿಯೇಷನ್ ಬಂದ್ಬಿಟ್ಟು ಆರ್ಡಿನರಿ ಡಿಪ್ರಿಷಿಯೇಷನ್ ಆ್ಯಂಡ್ ಡಿಪ್ರಿಷಿಯೇಷನ್ ಮೆಥಡ್ ಬಂದ್ಬಿಟ್ಟು ಸೊ ನೀವು ಯಾವ ಥರ ಮೆಥಡ್ನ ಮೇಂಟೈನ್ ಮಾಡ್ತೀರಾ ಅಂತ. ಸೊ ನಾವು ಪರ್ಸೆಂಟೇಜ್ ಮಾಡ್ತೀವಿ ಅಂದರೆ ಸ್ಟೇಟೆಡ್ ಪರ್ಸೆಂಟೇಜ್ ಅಂದರೆ ಸ್ಟೇಟೆಡ್ ಪರ್ಸೆಂಟೇಜ್ ಇರುತ್ತೆ. ಸೊ ಅದು ನಿಮಗೆ ಬೇಸ್ ಮೆಥಡ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಕ್ಲಿಕ್ ಆನ್ ದ ಸ್ಟೇಟೆಡ್ ಪರ್ಸೆಂಟ್. ಸೊ ಇದಾದ್ಮೇಲೆ ನಿಮಗೆ ಬೇರೆ ಇನ್ನೇನು ಆಪ್ಷನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಜಸ್ಟ್ ಸೇವ್ ಇಟ್, ಎಂಟರ್ and we are 6 ಓಕೆ, ಸೊ TR ಅಲ್ಲಿ ಸೇವ್ ಆಯಿತು. ಸೊ ಇದೇ ಥರ ನೀವು ಸೊ ಬೇರೆ ಬೇರೆ ಮೆಥಡ್ ಏನಾದರೂ ಮೇಂಟೈನ್ ಮಾಡಿದ್ರೆ ಡಿಪ್ರಿಷಿಯೇಷನ್ಸ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ಬೇಸ್ ಮೆಥಡ್ ಆಯಿತು, ಸೊ ಸ್ಯಾಲ್ವೇಜ್ ವ್ಯಾಲ್ಯೂ ಬೇಕು ಅಂದರೆ ಸೊ ಸ್ಯಾಲ್ವೇಜ್ ವ್ಯಾಲ್ಯೂ ಮೇಂಟೈನ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾವು ಈಗ ಬೇಸ್ ಮೆಥಡಲ್ಲಿ ಮೇಂಟೈನ್ ಮಾಡಿದ್ವಿ, ರೈಟ್? ಸೊ ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಐ ವಿಲ್ ಶೋ ಒನ್ ಮೋರ್ ಮೆಥಡ್. ಸೊ ನಿಮಗೆ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿ ಕೂಡ ತೋರಿಸ್ಬೋದು. ನಿಮಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಕರಿತೀವಲ್ವಾ, ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಕ್ಲಿಕ್ ಆನ್ ದಿಸ್. ಸೊ ಇಲ್ಲಿ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಕೊಡಬೇಕು. ಸೊ ನಮ್ಮದು ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ JF5 ಎಂಟರ್. ಸೊ ಇಲ್ಲಿ ನಾವು ಪರ್ಸೆಂಟೇಜಸ್ನ ಮೇಂಟೈನ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗಬೇಕು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಬಂದ್ಬಿಟ್ಟು ಸೊ 2% to 20%, 2.5 to 25%, 3% to 30%. ಓಕೆ, ಸೊ ಮ್ಯಾಕ್ಸಿಮಮ್ ಪರ್ಸೆಂಟೇಜು ಆ್ಯಂಡ್ ಇದು ಡಿಪ್ರಿಷಿಯೇಷನ್ ಫ್ಯಾಕ್ಟರ್, ಇದು ಸ್ಟ್ಯಾಂಡರ್ಡ್ ಇದು. ಓಕೆ, ಸೊ ಇದು ರಿಟರ್ನ್ ಡೌನ್ ಮೆಥಡ್ಗೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಫ್ಯಾಕ್ಟರ್ಸ್. ಓಕೆ, ಸೊ ನೀವು ಇಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದರೆ ಯು ಕ್ಯಾನ್ ಡೂ ಇಟ್ ಚೇಂಜಸ್. ಸೊ ಇಲ್ಲ ನೀವೇನು ಚೇಂಜಸ್ ಮಾಡೋದಿಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್, ಅಸೈನ್ ದ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಆ್ಯಂಡ್ ಸೇವ್. ಸೊ ಇದು ಆಲ್ರೆಡಿ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಅಂಡರ್ಲಿದೆ. ಓಕೆನಾ? ಸೊ ಇದು ಸೊ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಇದ್ರಲ್ಲಿ ನೀವೇನು ಚೇಂಜಸ್ ಮಾಡಬೇಡಿ. ಸೊ ಜಸ್ಟ್ ಇದು ಕಾಪಿ ಆಗಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ನಿಮಗೆ ಮಲ್ಟಿ ಲೆವೆಲ್ ಮೆಥಡ್ ಅಂತ ಬರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಅಮೌಂಟ್ ಮೆಥಡ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಇದನ್ನ ಯಾರು ಯೂಸ್ ಮಾಡೋದಿಲ್ಲ. ಸೊ ಆಲ್ಮೋಸ್ಟ್ ಆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ ಮಾಡೋದು. ಸೊ ನಿಮಗೆ ಮಲ್ಟಿ ಲೆವೆಲ್ ಮೆಥಡ್ ಕೂಡ ಯೂಸ್ ಮಾಡ್ತಾರೆ. ಸೊ ಮಲ್ಟಿ ಲೆವೆಲ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತಾರೆ, ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಸೊ ಫಸ್ಟ್ 10 years ಆನ್ ಡಿಪ್ರಿಷಿಯೇಷನ್, ಆಫ್ಟರ್ ದಟ್ ಸೊ ಇನ್ನೊಂದು ಥರ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗಬೇಕು. ಸೊ ಆ ಥರ ಕೂಡ ಸೊ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನಾವು ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ಯಾವ ಲೆವೆಲ್ ಮೆಥಡ್ ಅಲ್ವಾ, ಮಲ್ಟಿ ಲೆವೆಲ್ ಮೆಥಡ್. ಸೊ J01 ಮಾಡಿದೀವಲ್ಲ, J02 ಮಾಡಿ. ಓಕೆ, ಸೊ ಇದು ನಿಮಗೆ ಪರ್ಸೆಂಟೇಜ್ ಲೈಕ್ 5% ಅಂತ ಇಟ್ಕೊಳ್ಳಿ. ಫಸ್ಟ್ 5% ಮಲ್ಟಿ ಲೆವೆಲ್ ಡಿಪ್ರಿಷಿಯೇಷನ್. ಓಕೆ, ಮಲ್ಟಿ ಲೆವೆಲ್ ಡಿಪ್ರಿಷಿಯೇಷನ್. ಸೊ ವ್ಯಾಲಿಡ್ ಸ್ಟಾರ್ಟ್. ಸೊ ವ್ಯಾಲಿಡ್ ಸ್ಟಾರ್ಟ್ ಬಂದ್ಬಿಟ್ಟು ನಿಮಗೆ ಅಕ್ವಸಿಷನ್ ಡೇಟ್ ಇಂದ ಆಗಬೇಕಾ ಅಥವಾ ಆರ್ಡಿನರಿ ಸ್ಟಾರ್ಟ್ ಡಿಪ್ರಿಷಿಯೇಷನ್ ಡೇಟ್ ಮೇಂಟೈನ್ ಮಾಡ್ತೀವಿ ನಾವು ಅಸೆಟ್ ಮಾಸ್ಟರ್ ಡೇಟಾದಲ್ಲಿ, ಸೊ ಅಲ್ಲಿಂದ ಆಗಬೇಕಾ ಅಂತ. ಓಕೆ, ಇಫ್ ಯು ವಾಂಟ್ ಟು ಕನ್ಸಿಡರ್ ಆಸ್ ಪರ್ ದ ಡೇಟ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ಆರ್ಡಿನರಿ ಡಿಪ್ರಿಷಿಯೇಷನ್ ಡೇಟ್. ಆರ್ ಎಲ್ಸ್ ಇಫ್ ಯು ವಾಂಟ್ ಟು ಕನ್ಸಿಡರ್ ಫ್ರಮ್ ಕ್ಯಾಪಿಟಲೈಸೇಷನ್ ಡೇಟ್, ಸೊ ಕ್ಯಾಪಿಟಲೈಸೇಷನ್ ಡೇಟ್ ಇಂದ ಸೆಲೆಕ್ಟ್ ಮಾಡಬೇಕು. ಸೊ ಆಫ್ಟರ್ ದಟ್ ಸೇವ್ ಇಟ್, ಸೇವ್. ಸೊ ನೋಡಿ ಇದರ ಅಂಡರ್ ನಾವು ಲೆವೆಲ್ಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗಬೇಕು, ಸೊ ಎಷ್ಟು ಇಯರ್ಗೆ ಅಂತ. ಫಾರ್ ಎಕ್ಸಾಂಪಲ್ ಸೊ ಇಯರ್ ಯಾವಾಗಲೂ ನೋಡಿ, ಇನ್ನು ಇಯರ್ ಬಂದ್ಬಿಟ್ಟು ಅಕ್ವಸಿಷನ್ ಇಯರ್. ಸೊ ನಾವು ಯಾವ ಇಯರಲ್ಲಿ ಅಕ್ವಸಿಷನ್ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಸೊ ಇನ್ಫಿನಿಟಿ ನಂಬರ್ ಎನ್ಎಸ್ನ ಹಾಕ್ಬಿಡಿ. ಆ್ಯಂಡ್ ಎಷ್ಟು ಇಯರ್ಸ್ಗೆ ಇರುತ್ತೆ ಯೂಸ್ಫುಲ್ ಲೈಫ್ ಅಂತ ಗೊತ್ತಿರಲ್ಲ. ಸೊ ಇನ್ಫಿನಿಟಿ, ಯಾಕೆಂದರೆ ಯಾವ ಅಸೆಟ್ ಕ್ಲಾಸಲ್ಲಿ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಪೀರಿಯಡ್ಸ್ ಬಂದ್ಬಿಟ್ಟು ನಮಗೆ 12 ಪೀರಿಯಡ್ ಇರುತ್ತೆ. ಸೊ 12 ಪೀರಿಯಡ್ ತಗೊಳ್ಳಿ. ಸೊ ಮಂತ್, ಸೊ ಟೋಟಲ್ 1 ಇಯರ್ಗೆ 12 ಪೀರಿಯಡ್ ಇರುತ್ತೆ. ಸೊ 12 ಪೀರಿಯಡ್ನ ತಗೋಬೇಕು. ಸೊ ನೆಕ್ಸ್ಟ್ ಬೇಸ್ ವ್ಯಾಲ್ಯೂ. ಸೊ ನೋಡಿ ಇದರಲ್ಲಿ ನಿಮಗೆ ಸೊ ಡಿಫ್ರೆಂಟ್ ಮಲ್ಟಿ ಲೆವೆಲ್ ಮೆಥಡ್ ಅಂದರೆ ಇದೇನೆ. ಸೊ ನಿಮಗೆ ಅಕ್ವಸಿಷನ್ ವ್ಯಾಲ್ಯೂ ಇರುತ್ತಲ್ವಾ, ಸೊ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾ ಅಥವಾ ಆಫ್ ವ್ಯಾಲ್ಯೂ ಆಫ್ ಅಕ್ವಿಸಿಷನ್ ಮೇಲೆ ಮಾಡಬೇಕಾ ಅಥವಾ ರೀಪ್ಲೇಸ್ಮೆಂಟ್ ವ್ಯಾಲ್ಯೂ ಮೇಲೆ ಮಾಡಬೇಕಾ. ಸೊ ಇದರಲ್ಲಿ ಸುಮಾರು ನಿಮಗೆ ಸ್ಟ್ಯಾಂಡರ್ಡ್ ಬೇಸ್ ಲೈನ್ ಮೆಥಡ್ಸ್ ಇದೆ, ಬೇಸ್ ವ್ಯಾಲ್ಯೂ ಮೆಥಡ್ಸ್.
ಸೊ ಅದ್ರಲ್ಲಿ ನಿಮಗೆ ಸೊ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾರ್ಮಲಿ ನಾವೇನ್ ಮಾಡ್ತೀವಿ, ಅಕ್ವಿಸಿಷನ್ ವ್ಯಾಲ್ಯೂ ಮೇಲೆನೆ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೀವು ಎಷ್ಟು ಪರ್ಸೆಂಟೇಜ್ ಮಾಡಬೇಕು, ಫಾರ್ ಎಕ್ಸಾಂಪಲ್ 5% ಅಂತ ಇಟ್ಕೊಳ್ಳಿ. ಸೊ ಇವಾಗ 5% ನ ಮೇಂಟೈನ್. ಸೊ ಎಂಟರ್ ಅಂಡ್ ಸೇವ್ ಇಟ್. ಓಕೆ, ಸೊ ಇವಾಗ ನಮಗೆ 5% ಡಿಪ್ರಿಸಿಯೇಷನ್ ಬಂದ್ಬಿಟ್ಟು ಮಲ್ಟಿ ಲೆವೆಲ್ ಮೆಥಡ್ ಅಂಡರ್ಲಿ ಮೇಂಟೈನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ. ಸೇವ್ ಆಗಿದೆ, ಗೋ ಬ್ಯಾಕ್. ಓಕೆ, ಸೊ ಇವಾಗ ನಮಗೆ ಮಲ್ಟಿ ಲೆವೆಲ್ ಮೆಥಡ್ದು ಮೇಂಟೈನ್ ಆಯ್ತು. ಸೊ ಇದಾದ್ಮೇಲೆ ನಿಮಗೆ ಪೀರಿಯಡಿಕ್ ಕಂಟ್ರೋಲ್ ಮೆಥಡ್ ಹೇಳಿದ ನಿಮಗೆ. ಪೀರಿಯಡಿಕ್ ಕಂಟ್ರೋಲ್ ಬಂದ್ಬಿಟ್ಟು ನಿಮಗೆ ಸೊ ಆಸ್ ಪರ್ ದ ಪೀರಿಯಡ್, ಸೊ ನೀವೇನಾದ್ರು ಪೀರಿಯಡ್ ಚೇಂಜ್ ಆದಂಗೆ ಸೊ ನಿಮ್ದು ಮೈಂಟೈನ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಪೀರಿಯಡಿಕ್ ಕಂಟ್ರೋಲ್ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ಲೈಕ್ ಹೆಂಗೆ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಸ್ಟಾರ್ಟ್ ಡೇಟ್, ಪೀರಿಯಡ್ ಸ್ಟಾರ್ಟ್ ಡೇಟ್. ಓಕೆ, ಸೊ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ಸ್ ವೈಸ್. ಸೊ ಈ ತರ ನೀವೇನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ಸೊ ಚೇಂಜಸ್ ಮಾಡ್ತಾ ಹೋಗಿ. ಸೊ ಇವೆಲ್ಲ ನಿಮಗೆ ಫಸ್ಟ್ 10102 ಏನಿದೆ ಸೊ ಇವೆಲ್ಲ ಸ್ಟ್ಯಾಂಡರ್ಡ್. ಸೊ 01 ಬಂದ್ಬಿಟ್ಟು ಪ್ರೋ ಡೇಟ್ ಅಟ್ ಪೀರಿಯಡ್ ಸ್ಟಾರ್ಟ್ ಅಂತ. ಸೊ ಇಲ್ಲಿ ನಿಮ್ಗೆ ಹೋದ್ರೆ ಇಲ್ಲಿ ತೋರಿಸುತ್ತೆ ಸೊ ಅಕ್ವಿಸಿಷನ್ ಡೇಟ್ ಏನಿದೆ ಸೊ ಆಸ್ ಪರ್ ದಟ್. ಸೊ ನಿಮ್ಗೆ ಇದರಲ್ಲಿ ಇದನ್ನ ಯಾರು ಆಲ್ಮೋಸ್ಟ್ ಯೂಸ್ ಮಾಡೋದಿಲ್ಲ. ಸೊ ಇದೆಲ್ಲ ಇಲ್ಲ ಸ್ಟ್ಯಾಂಡರ್ಡ್ಸ್ ಇರುತ್ತೆ ನಿಮಗೆ. ಪ್ರೋ ಡೇಟಾ ನಾನು ಹೇಳಿದಲ್ಲ, ಸೊ ಪ್ರೋ ಡೇಟಾ ಪೀರಿಯಡ್ ಸ್ಟಾರ್ಟು ಸೊ ಇದೆಲ್ಲ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಚೇಂಜಸ್ ಬೇಕು ಅಂತಂದ್ರೆ ನೀವು ಮೇಂಟೈನ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೋಬಹುದು. ಸೊ ಇದರಲ್ಲೇನೆ ಸೊ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಚೇಂಜಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಚೇಂಜಸ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಪೀರಿಯಡ್ ಕೂಡ ಅಕ್ವಿಸಿಷನ್ಸ್ ಸೊ ಇದೆಲ್ಲ ಚೇಂಜಸ್ ಬೇಕು ಅಂದ್ರೆ ಚೇಂಜಸ್ ನ ಮಾಡ್ಕೊ. ಸೊ ಇಲ್ಲ ಅಂದ್ರೆ ಆಸ್ ಪರ್ ದ ಸ್ಟ್ಯಾಂಡರ್ಡ್ ಯು ಕ್ಯಾನ್ ಕೀಪ್ ಇಟ್. ಸೊ ಬಿಕಾಸ್ ವಿ ವಿಲ್ ನಾಟ್ ಪರ್ಟಿಕ್ಯುಲರ್ಲಿ ಮೇಂಟೈನ್ ಎನಿ ಪೀರಿಯಡಿಕಲ್ ಸೆಟಪ್. ಓಕೆ, ಸೊ ಜಸ್ಟ್ ಡಿಸ್ಕ್ರಿಪ್ಷನ್ ಚೇಂಜಸ್ ನ ಮಾಡ್ಕೊಂಡು. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಸೊ ಮೇಂಟೈನ್. ಅಂಡ್ ದೆನ್ ನೆಕ್ಸ್ಟ್ ಡಿಫಾಲ್ಟ್ ವ್ಯಾಲ್ಯೂಸ್ ಇದೆ. ಸೊ ಡಿಫಾಲ್ಟ್ ವ್ಯಾಲ್ಯೂಸ್ ಬಂದ್ಬಿಟ್ಟು ನಿಮಗೆ ಡಿಫಾಲ್ಟ್ ಡಿಪ್ರಿಸಿಯೇಷನ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಬೇಡ, ಇದನ್ನ ನಾವು ಯೂಸ್ ಮಾಡಲ್ಲ. ಸೊ ಇದು ಬಿಟ್ಟರೆ ನಿಮಗೆ ಡಿಪ್ರಿಸಿಯೇಷನ್ ಕೀನ ಮೇಂಟೈನ್ ಮಾಡೋದು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್, ಸೊ ಬಿಫೋರ್ ದಟ್ ಸೊ ನಿಮಗೆ ಫರ್ದರ್ ಸೆಟ್ಟಿಂಗ್ಸ್ ಅಲ್ಲಿ ಇನ್ನೊಂದು ಮೆಥಡ್ ಇದೆ, ಕಟ್ ಆಫ್ ವ್ಯಾಲ್ಯೂ ಅಂತ. ಸೊ ಏನಕ್ಕೆ ಕಟ್ ಆಫ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ ಸೊ ಇದೊಂದು ಹೇಳ್ಬಿಡ್ತೀನಿ. ಸೊ ಏನಕ್ಕೆ ಕಟ್ ಆಫ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಲಿ ಆಸ್ ಪರ್ ದ ಅಸೆಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಮಗೆ ಗೌರ್ಮೆಂಟ್ ಅಲ್ಲಿ ಕೆಲವೊಂದಕ್ಕೆ ಕಟ್ ಆಫ್ ವ್ಯಾಲ್ಯೂ ಸೆಟಪ್ ಮಾಡಿರ್ತಾರೆ. ಹೆಂಗೆ ಅಂದ್ರೆ ಒಂದು ಅಸೆಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕಾರ್ ಅಂತ ಇಟ್ಕೊಳ್ಳಿ. ಒಂದು ಕಾರ್ ಪರ್ಚೇಸ್ ಮಾಡಿದ್ದೀರಾ. ಒಂದು ಕಾರ್ನ ಪರ್ಚೇಸ್ ಮಾಡಿದ್ಮೇಲೆ ಕಾರ್ದು ಯೂಸ್ಫುಲ್ ಲೈಫು ಒಂದು ನಿಮಗೆ ಎಫ್ ಸಿ ಬಂದ್ಬಿಟ್ಟು ಒಂದು 10 ಬೇಡ ಒಂದು 15 ಇಯರ್ಸ್ ಎಫ್ ಸಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಯೂಸ್ಫುಲ್ ಲೈಫ್ 15 ಇಯರ್ಸ್ ಇದೆ. ಒಂದು 10 ಇಯರ್ಸ್ ನಿಮಗೆ ಎಫ್ ಸಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಯೂಸ್ಫುಲ್ ಲೈಫ್ 15 ಇದ್ದು 10 ಇಯರ್ಸ್ ನಿಮಗೆ ಎಫ್ ಸಿ ಕೊಟ್ಟಾಗ ಸೊ ಟಿಲ್ 10 ಇಯರ್ಸ್ ವರ್ಗು ನೀವು ಏನ್ ಮಾಡ್ಬೋದು, ಸೊ ಅಸೆಟ್ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದಾದ್ಮೇಲೆ ನಿಮಗೆ ಸೊ ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು ಕ್ಯಾಲ್ಕುಲೇಷನ್. ಸೊ ಅದಕ್ಕೆ ನಾವು ಇದನ್ನ ಸೆಟಪ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲೂ ಕೂಡ ಪರ್ಸೆಂಟೇಜ್ ಸೆಟಪ್ ಮಾಡ್ತೀವಿ. ಸೊ ಯಾವ ತರ ಸೆಟಪ್ ಮಾಡ್ತೀವಿ ಅಂದ್ರೆ ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ನಿಮಗೆ ಫ್ರಮ್ ಡೇಟ್ ಆಫ್ ಕ್ಯಾಪಿಟಲೈಸೇಷನ್ ಮೇಲೆ ಸೊ ಅಕ್ವಿಸಿಷನ್ ಇದು ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಅದಕ್ಕೆ ಒಂದು ಕೀನ ಸೆಟಪ್ ಮಾಡಿ. ಫಾರ್ ಎಕ್ಸಾಂಪಲ್ ನಾವು J10 ಅಂತ ಇಟ್ಕೊಳ್ಳೋಣ. ಏನಕ್ಕೆ 10 ಹಾಕ್ತೀನಿ, ನಾನು 10% ಹಾಕ್ತೀನಿ ಅಕ್ವಿಸಿಷನ್ ಮೇಲೆ. ಸೊ ಅದಕ್ಕೆ ನೆನಪಿರ್ಲಿ ಅಂತ ನಾನು J10 ಅಂತ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದ್ರಲ್ಲಿ ನೀವು ಕ್ಯಾಪಿಟಲೈಸೇಷನ್ ಡೇಟ್ ಇಂದ ಅಸೆಟ್ ಸ್ಟಾರ್ಟ್ ಆಗಬೇಕು ಅಂದ್ರೆ ಕ್ಯಾಪಿಟಲೈಸೇಷನ್ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ನೀವು ಸೊ ಸಮ್ ದ ಡೇಟ್ ಆಫ್ ಆರ್ಡಿನರಿ ಡಿಪ್ರಿಸಿಯೇಷನ್ ಸ್ಟಾರ್ಟ್ ಡೇಟ್ ಇಂದ ತಗೋಬಹುದು. ಓಕೆ, ಸೊ ಸ್ಕ್ರಾಪ್ ವ್ಯಾಲ್ಯೂ ಡಿಡಕ್ಷನ್ ಫ್ರಮ್ ಬೇಸ್ ವ್ಯಾಲ್ಯೂ. ಸೊ ಸ್ಕ್ರಾಪ್ ವ್ಯಾಲ್ಯೂನ ಡಿಡಕ್ಷನ್ಸ್ ನ ಎನೇಬಲ್ ಮಾಡ್ಕೋಬೇಕು. ಸೊ ಏನಕ್ಕೆ ಎನೇಬಲ್ ಮಾಡ್ಕೋಬೇಕು ಅಂದ್ರೆ ಸೊ ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ ಸ್ಯಾಲ್ವೇಜ್ ವ್ಯಾಲ್ಯೂ, ಅದನ್ನೇ ನಾವು ಕಟ್ ಆಫ್ ವ್ಯಾಲ್ಯೂ ಅಂತ ಕರೆಯೋದು. ಸೊ ಅದಕ್ಕೆ ನಾವು ಇವಾಗ ಕಟ್ ಆಫ್ ಮಾಡ್ತಾ ಇರೋದು. ಸ್ಯಾಲ್ವೇಜ್ ವ್ಯಾಲ್ಯೂ ಅಂದ್ರೂ ಒಂದೇ, ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೂ ಒಂದೇ. ಸೊ ಇದು ಡಿಡಕ್ಷನ್ ಬಂದ್ಬಿಟ್ಟು ನಿಮಗೆ ಬೇಸ್ ವ್ಯಾಲ್ಯೂ ಆಗ್ಬೇಕು. ಸೊ ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದು ಸೇವ್ ಮಾಡ್ತಾ ಇದ್ದೀನಿ. ಸೊ ಎಂಟರ್, ಸೇವ್ ಇಟ್. ಸೊ ನೆಕ್ಸ್ಟ್ ಲೆವೆಲ್ ಸೆಟಪ್ ಮಾಡಬೇಕು. ಸೊ ಲೆವೆಲ್ ಹೆಂಗ್ ಸೆಟಪ್ ಮಾಡೋದು ಅಂದ್ರೆ ಫ್ರಮ್ ವಿಚ್ ಲೆವೆಲ್, ಫ್ರಮ್ ವಿಚ್ ಡೇಟ್. ನಾವು ಅವಾಗ ಮಲ್ಟಿ ಲೆವೆಲ್ ಮೆಥಡ್ ಮಾಡಿದ್ರಲ್ಲ ಸೇಮ್ ಅದೇ ತರನೇ ಲೆವೆಲ್ ಸೆಟಪ್ ನ ಮಾಡ್ತೀವಿ. ಸೊ ಹೆಂಗೆ, ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ವ್ಯಾಲಿಡ್ ಟು ಇನ್ಫಿನಿಟಿ ರೇಂಜ್. ಸೊ ಇನ್ಫಿನಿಟಿ ರೇಂಜ್ ಯಾವಾಗಲೂ ನಾವು ವ್ಯಾಲ್ಯೂಸ್ ಕೊಡ್ತೀವಿ. 2 ಇಯರ್ಸ್ ಕೂಡ ಇನ್ಫಿನಿಟಿ, ನಮ್ಗೆ ಗೊತ್ತಿರಲ್ಲ ಪರ್ಟಿಕ್ಯುಲರ್ ಎಷ್ಟು ಅಂತ. ಸೊ ಅದಕ್ಕೋಸ್ಕರ ಅಂಡ್ 999. ಸೊ 12 ಪೀರಿಯಡ್ಸ್. ಸೊ ನಾವು ಕಟ್ ಆಫ್ ವ್ಯಾಲ್ಯೂ 10% ಹೇಳಿದ್ದೀನಿ. ಸೊ 10% ತಗೊಳ್ಳಿ. ಸೊ 10% ಇವಾಗ ಕಟ್ ಆಫ್ ವ್ಯಾಲ್ಯೂ. ಸೊ ನೀವು ಓವರ್ ಆಲ್ ಇವಾಗ ಒಂದು ಕಾರ್ನ ಒಂದು 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀರಾ ಅಂದ್ರೆ ಸೊ ನೀವು 9 ಲ್ಯಾಕ್ ವರೆಗೂ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ರಿಮೈನಿಂಗ್ 10% ಏನಿದೆ ಸೊ ಆ 1 ಲ್ಯಾಕ್, ಸೊ ಆ 1 ಲ್ಯಾಕ್ಗೆ ನಿಮಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಆಗಲ್ಲ. ಬಿಕಾಸ್ ಅದನ್ನ ನಾವು ಸ್ಯಾಲರಿ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಅದನ್ನೇ ನಾನು ಇವಾಗ ಕಟ್ ಆಫ್ ಪರ್ಸೆಂಟೇಜ್ ನ ಮೇಂಟೈನ್ ಮಾಡೋದು 10%. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್.
ಓಕೆ. ಸೊ ಇವಾಗ ನಾವು ಚಾಲೆಂಜ್ ವ್ಯಾಲ್ಯೂ ಕಟ್ ಆಫ್ನ ಮೇಂಟೈನ್ ಮಾಡಿದ್ವಿ. ಸೊ ಇದಾದ್ಮೇಲೆ ನೀವು ಡಿಪ್ರಿಸಿಯೇಷನ್ ಕೀನ ಮೇಂಟೈನ್ ಮಾಡಬೇಕು. ಇಲ್ಲಿ ನೋಡಿ, ಮೇಂಟೈನ್ ಡಿಪ್ರಿಸಿಯೇಷನ್ ಕೀ. ಗೋ ಟು ದ one second, it's not working. Okay, so maintain depreciation. ಸೊ ಎಕ್ಸಿಕ್ಯೂಟ್ ಮಾಡಿ ಚಾರ್ಟ್ ಆಫ್ ಅಕೌಂಟ್ JAFL. ಈ ಚಾರ್ಟ್ ಆಫ್ ಅಕೌಂಟ್ ಅಲ್ಲಿ ಸೊ ನಾವು ಯಾವ್ಯಾವ ಡಿಪ್ರಿಸಿಯೇಷನ್ ಕೀನ ಮೇಂಟೈನ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ ಡಿಪ್ರಿಸಿಯೇಷನ್ ಕೀ ಬಂದ್ಬಿಟ್ಟು, ಸೊ ನೀವು ಪರ್ಟಿಕ್ಯುಲರ್ ಆಗಿ ಸೊ ನೆಕ್ಸ್ಟ್ ನಂಬರ್ ಯಾರು ತಗೋಬಹುದು, ಇಲ್ಲ ನೀವು ಅಸೆಟ್ ವೈಸ್ ಕೂಡ ನೀವು ಡಿಪ್ರಿಸಿಯೇಷನ್ ಕೀನ ಮೇಂಟೈನ್ ಕೂಡ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಒಂದು ಅಸೆಟ್ ವೈಸ್ ಮೇಂಟೈನ್ ಮಾಡ್ತೀನಿ ಅಂದ್ರೂ ಕೂಡ ಮೇಂಟೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದೆರಡು ಯಾವ್ದಾದ್ರು ಡಿಪ್ರಿಸಿಯೇಷನ್ ಕೀಸ್ನ ಮೇಂಟೈನ್ ಮಾಡ್ತೀನಿ. ಸೊ ಲೈಕ್ J001 ಅಂತ ಇಟ್ಕೊಳ್ಳೋಣ. ಓಕೆ, ಸೊ J001 ಅಂತ ನಾನು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಡಿಪ್ರಿಸಿಯೇಷನ್ ಕೀ ಫಾರ್ ಡಿಪ್ರಿಸಿಯೇಷನ್ ಕೀ. ಓಕೆ, ಕೀ ಸೊ ವಿತ್ ಒಂದು 3% ಅಂತ ಇಟ್ಕೊಳ್ಳೋಣ. ಸೊ 3%. ಓಕೆ, ಸೊ ಅಂದರೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಟ್ ಆಫ್ ವ್ಯಾಲ್ಯೂ ಅಮೌಂಟ್ ಎಲ್ಲ ಇಲ್ಲಿ ಏನು ಮೇಂಟೈನ್ ಮಾಡ್ತೋ ಅದ್ರ ಮೇಲೆ ಆಗುತ್ತೆ. ನಾನು ಜಸ್ಟ್ ಒಂದು ಪರ್ಸೆಂಟೇಜ್ ಆಗ್ತಾ ಇದ್ದೀನಿ ಅಷ್ಟೇ. ಇಫ್ ಯು ವಾಂಟ್ ಟು ಮೇಂಟೈನ್ ಪರ್ಸೆಂಟೇಜ್ ಯು ಕ್ಯಾನ್ ಮೇಂಟೈನ್, ಆರ್ ಎಲ್ಸ್ ಯು ಕ್ಯಾನ್ ಲೀವ್ ಇಟ್. ಓಕೆ, ನೀವು ಪರ್ಸೆಂಟೇಜ್ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಒಂದು ಐಡೆಂಟಿಫಿಕೇಶನ್ ಬರುತ್ತೆ, ನೀವು ಯಾವ ಪರ್ಸೆಂಟೇಜ್ ಎಷ್ಟಕ್ಕೆ ಮೇಂಟೈನ್ ಮಾಡಿದ್ದೀರಾ ಅಂತ. ಓಕೆ, ಸೊ ಕಟ್ ಆಫ್ ವ್ಯಾಲ್ಯೂ ನಾವು ಆಲ್ರೆಡಿ J10 ಅಂತ ಮೇಂಟೈನ್ ಮಾಡಿದ್ದೀವಿ. ಸೊ J10 ಕಟ್ ಆಫ್ ವ್ಯಾಲ್ಯೂನ ಇಲ್ಲಿ ಹಾಕಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಸೇವ್ ಕೊಡಿ. ಓಕೆ, ಸೊ TR ಅಲ್ಲಿ ಸೇವ್ ಆಗುತ್ತೆ. ಸೊ TR ಅಲ್ಲಿ ಸೇವ್ ಆದ್ಮೇಲೆ what is this error? 1 second, let me save. ಸರ್ ಸ್ಟೇಟಸ್ ಇನ್ಆಕ್ಟಿವ್ ಅಂತ ಇದೆಯಲ್ಲ ಏನು ಸರ್? ಏನು ಇಲ್ಲಿ ಸ್ಟೇಟಸ್ ಇನ್ಆಕ್ಟಿವ್ ಅಂತ ಇತ್ತು. ನಾವು ಆಕ್ಟಿವ್ ಮಾಡಬೇಕು, ಹೇಳ್ತೀನಿ ನೆಕ್ಸ್ಟ್ ಆಕ್ಟಿವ್ ಮಾಡುವಾಗ ನಿಮ್ಗೆ ಯಾವ ಥರ ಆಕ್ಟಿವ್ ಮಾಡ್ಬೇಕಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಮೇಂಟೈನ್ ಮಾಡಿದ್ಮೇಲೆ ನೀವು ಆಕ್ಟಿವ್ ಮಾಡ್ಬೋದು. ಇಲ್ಲಿ ಆಕ್ಟಿವ್ ಸಿಂಬಲ್ ಇದೆಯಲ್ಲ, ಸೊ ಆಕ್ಟಿವೇಟ್ ಕೊಟ್ಟರೆ ಆಕ್ಟಿವೇಟ್ ಅಷ್ಟೇ. ಓಕೆ, ಡಿಪ್ರಿಸಿಯೇಷನ್ ಕೀ ಇಲ್ಲಿ ನಾವು ಪರ್ಸೆಂಟೇಜ್ ಮೇಂಟೈನ್ ಮಾಡ್ತೀವಲ್ವಾ, ಎಸ್, ಅದು ಪರ್ಸೆಂಟೇಜ್ ಆಟೋಮೆಟಿಕ್ ತಗೊಳುತ್ತೆ ಸರ್. ನಾವು ಈಗ 3% ಅಂತ ಮೇಂಟೈನ್ ಮಾಡಿದ್ಮೇಲೆ ನೀವು ಯಾವ ಮೆಥಡ್ ಹಾಕ್ತೀರಾ ಅದ್ರ ಮೇಲೆ. ಡಿಪ್ರಿಸಿಯೇಷನ್ 3% ಗೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ಯಾವ ಮೆಥಡ್ ಮೇಂಟೈನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವು ಇಲ್ಲಿ ಯಾವ ಮೆಥಡ್ ಮೇಂಟೈನ್ ಮಾಡ್ತೀರಾ. ನಾನು ಆರ್ಡಿನರಿ ಡಿಪ್ರಿಸಿಯೇಷನ್ ಹಾಕಿದ್ದೀನಿ. ಸೊ ಫೇಸಸ್ ಬಂದ್ಬಿಟ್ಟು ಫ್ರಮ್ ದ ಸ್ಟೇಟ್ ಆಫ್ ಲೈಕ್ ಫ್ರಮ್ ದ ಡೇಟ್ ಆಫ್ ಡಿಪ್ರಿಸಿಯೇಷನ್ ಡೇಟಾ. ಓಕೆ, ಸೊ ಇಲ್ಲಿ ನೀವು ಬೇಸ್ ಲೈನ್ ಮೆಥಡ್ನ ಮೇಂಟೈನ್ ಮಾಡಬೇಕು. ಸೊ ನಾವು ಯಾವ ಬೇಸ್ ಮೆಥಡ್ ಯೂಸ್ ಮಾಡಿದ್ದೀವಿ, ಸೊ ಬೇಸ್ ಮೆಥಡ್ ಎಷ್ಟು ಪರ್ಸೆಂಟೇಜ್ ಹಾಕಿದೆ ನಂಗೆ ನೆನಪಿಲ್ಲ, ನಾನು 3 ಹಾಕಿದ್ದೀನಿ. ಸೊ ನಾನು ಚೆಕ್ ಮಾಡ್ತೀನಿ. ಅದು J00 ಸಮಥಿಂಗ್ ನಾವು ಮೇಂಟೈನ್ ಮಾಡಿದ್ವಲ್ವಾ, J01 ಆರ್ಡಿನರಿ ಡಿಪ್ರಿಸಿಯೇಷನ್. ಸೊ ಇದನ್ನು ತಗೊಂತೀವಿ. ಸೊ ನೆಕ್ಸ್ಟ್ ಪೀರಿಯಡಿಕಲ್ ಕಂಟ್ರೋಲ್. ಸೊ ಪೀರಿಯಡಿಕಲ್ ಕಂಟ್ರೋಲ್ ಕೂಡ ಮೇಂಟೈನ್ ಮಾಡಿದ್ವಲ್ಲ. ಸೊ ನೀವು I1 ತಗೊಳ್ಳಿ. ಸೊ ಇಂಡಿಯನ್ ಡಿಪ್ರಿಸಿಯೇಷನ್ ಸ್ಟ್ಯಾಂಡರ್ಡ್ ಇದು. ಸೊ ಮಲ್ಟಿ ಲೆವೆಲ್ ಮೆಥಡ್. ಸೊ ಇಲ್ಲಿ ಮಲ್ಟಿ ಲೆವೆಲ್ ಮೆಥಡ್ ಅಲ್ಲಿ ನಾವು ಪರ್ಸೆಂಟೇಜ್ ಆಲ್ರೆಡಿ ಮೇಂಟೈನ್ ಮಾಡಿದ್ವಿ, ಕರೆಕ್ಟ್. ಸೊ J1 ರೈಟ್, J02 5%, ಸಾರಿ ನೋಡಿ ಅದೇನು ಹೇಳಿದ್ದು. ಸೊ ಇವಾಗ 5% ಕ್ಯಾಲ್ಕುಲೇಟ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡ್ತೀನಿ ನಾನು ಆಮೇಲೆ 5% ಅಂತ. ಸೊ ಇಲ್ಲಿ ಯಾವ ಮೆಥಡ್ ಹಾಕ್ತೀರಾ, ಸೊ ಆ ಮೆಥಡ್ಗೆ ನಿಮಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆನಾ. ಸೊ ಇವಾಗ ಕ್ಲಾಸ್ ಸ್ಟ್ರೈಟ್ ಲೈನ್ ಡಿಪ್ರಿಸಿಯೇಷನ್ ಮೆಥಡ್ ಯಾವುದು, ಸೊ ಸ್ಟ್ರೈಟ್ ಲೈನ್ ಅಂತ ಆಗ್ತದೆ. ಸೊ ನೀವು ಯಾವ ಮೆಥಡ್ ಹಾಕ್ತೀರಾ ಮೇಂಟೆನೆನ್ಸ್ಗೆ, ಸೊ ಆ ಮೆಥಡ್ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ಚೇಂಜ್ ಮೆಥಡ್. ಸೊ ನಿಮಗೆ ಏನಾದ್ರು ಆಟೋಮೆಟಿಕ್ ಚೇಂಜ್ ಓವರ್ ಬೇಕು ಅಂದರೆ ಚೇಂಜ್ ಓವರ್ನ ಮೇಂಟೈನ್ ಮಾಡ್ಕೊಂಡು, ಸೊ ಇಲ್ಲಾಂದರೆ ಲೀವ್ ಇಟ್, ಜಸ್ಟ್ ಸೇವ್ ಇಟ್. ಸೊ ಡಿಸ್ಕ್ರಿಪ್ಷನಲ್ಲಿ ಚೇಂಜ್ ಮಾಡಬೇಕು, ಐ ವಿಲ್ ಚೇಂಜ್ ದ ಡಿಸ್ಕ್ರಿಪ್ಷನ್. ಇವಾಗ ಸೇವ್ ಮಾಡಿದ್ರಿ. ಸೊ ನೆಕ್ಸ್ಟ್ ಗೋ ಟು ದ ಡಿಸ್ಕ್ರಿಪ್ಷನ್ ಕೀ. ಸೊ ಇಲ್ಲಿ 5% ಹಾಕ್ಬಿಡಿ, 5% ಆ್ಯಂಡ್ ಸೇವ್ ಇಟ್. ಓಕೆ, ಸೊ ನಾವು ಗೋ ಟು ಕ್ಯಾಲ್ಕುಲೇಷನ್ಸ್, ಕ್ಲಿಕ್ ಆನ್ ಎಡಿಟ್. ಓಕೆ, ಸೊ ಆಕ್ಟಿವ್ ಸಿಂಬಲ್ ಹೋಗ್ಬಿಡ್ತಲ್ಲ. ಓಕೆ, 1 ಸೆಕೆಂಡ್, ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾವು ಇದನ್ನ ಆಕ್ಟಿವೇಟ್ ಮಾಡೋಣ. ಕ್ಲಿಕ್ ಆಕ್ಟಿವೇಟ್. ಇವಾಗ ಇದು ಆಕ್ಟಿವೇಟ್ ಆಗಿದೆ. ಸೈಟ್ ಗೋ ಬ್ಯಾಕ್,
JIFL. Go to the assignment, activate. Position JFL. So depreciation key ಏನು ಕೊಟ್ಟಿದ್ದಾನೆ JI01. Yes, JI01. Activate. Enter. ಓಕೆ, ಸೊ ಇವಾಗ ಇದು ಆಕ್ಟಿವೇಟ್ ಆಯ್ತು. ಸೊ ಇವಾಗ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಫ್ ಯು ಓಪನ್ ದಿಸ್, ನೋಡಿ ಇದು ಆಕ್ಟಿವ್ ಸ್ಟೇಟಸ್ ಅಲ್ಲಿ ಇದೆ. ಓಕೆ, ಸೊ ಬಿಫೋರ್ ಇದು ಇನ್ಆಕ್ಟಿವ್ ಇತ್ತು. ಸೊ ಇದು ಆಕ್ಟಿವೇಟ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಬಿಟ್ಟು ಮೇಂಟೈನ್ ಮಾಡೋದು. ಓಕೆನಾ? ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಡಿಪ್ರಿಷಿಯೇಷನ್ ಕೀ ಕೂಡ ಮೇಂಟೈನ್ ಮಾಡಿದ್ವಿ J001. ಸೊ ಇಲ್ಲಿ ಹಾಕ್ಬಿಡ್ತೀನಿ ಅದನ್ನೆಲ್ಲ ಏನೇನು ಮೇಂಟೈನ್ ಮಾಡಿದೀವಿ ನಾವು. ಅದು J001 and this is salary value cutoff J10 and base method J01. ಸೊ ಇದನ್ನ ಮೇಂಟೈನ್ ಮಾಡಿದೀವಿ. ಓಕೆ, ಸೊ ನೆಕ್ಸ್ಟ್ GL ಅಕೌಂಟ್ ಅಸೈನ್ಮೆಂಟ್ ಮಾಡಬೇಕು. ಓಕೆ, ಸೊ GL ಅಕೌಂಟ್ ಅಸೈನ್ಮೆಂಟ್ ಏನಕ್ಕೆ ಮಾಡ್ತೀವಿ? ಸೊ ಯಾವ ಬೇಸ್ ಮೇಲೆ ಮಾಡ್ತೀವಿ ಅಂದ್ರೆ, ಸೊ ನೀವು ಇವಾಗ ಏನು ಅಕ್ವಿಸಿಷನ್ ಮಾಡ್ತೀರಾ, ಏನು ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಲ್ವಾ, ಸೊ ಇದೆಲ್ಲದೂ ಕೂಡ ನಿಮಗೆ ಆ GLಗೆ ಪರ್ಟಿಕ್ಯುಲರ್ GL ಕೋಡ್ಗೆ ಟ್ರಿಗರ್ ಆಗಬೇಕು. ಗೋ ಬ್ಯಾಕ್. ಓಕೆ, ಸೊ ಪರ್ಟಿಕ್ಯುಲರ್ GL ಅಕೌಂಟ್ಗೆ ಟ್ರಿಗರ್ ಆಗಬೇಕು. ಸೊ ಅದಕ್ಕೋಸ್ಕರನೇ ನಾವು GL ಅಕೌಂಟ್ನ ಅಸೈನ್ ಮಾಡೋದು. ಸೊ ಇಲ್ಲಿ ನಾವು ಡಿಪ್ರಿಷಿಯೇಷನ್, ಒಂದು ಸೆಕೆಂಡ್, asset accounting structure, specify account. ಓಕೆ, ಸೊ ಇದಕ್ಕಿಂತ ಮುಂಚೆ ನಾನು ಡಿಪ್ರಿಷಿಯೇಷನ್ ಸೆಟಪ್ ಮಾಡ್ಬಿಡ್ತೀನಿ. ಸೊ ಅದಾದ್ಮೇಲೆ ನಿಮಗೆ ಜನರಲ್ ವ್ಯಾಲ್ಯೂಯೇಷನ್, ಸೆಟ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್, ಎಂಟರ್. ಓಕೆ, ಸೊ ಇವಾಗ ಡಿಪ್ರಿಷಿಯೇಷನ್ ಆಗಿದೆ, ಸೆಟಪ್ ಆಗಿದೆ. ಓಕೆನಾ? ಸೊ ಇದಾದ್ಮೇಲೆ ನಾವೇನು ಮಾಡಬೇಕು, ಡಿಪ್ರಿಷಿಯೇಷನ್ ಏರಿಯಾ ಅಸೆಟ್ ಕ್ಲಾಸಲ್ಲಿ ಏನಿದೆ ಡಿಪ್ರಿಷಿಯೇಷನ್ ಏರಿಯಾ, ಸೊ ಇದ್ರ ಮೇಲೆ ಡಿಟರ್ಮಿನೇಟ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ಕ್ರಿಯೇಟ್ ಮಾಡಿದೀವಲ್ಲ, ಸೊ ಅದನ್ನ ಆಸ್ ಪರ್ ದ ಅಸೆಟ್ ಕ್ಲಾಸ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನಾವು ಅಸೆಟ್ ಕ್ಲಾಸ್ ಹೋಗ್ಬಿಟ್ಟು J-Land ಅಂತ ಮಾಡಿದ್ವಿ ಅಲ್ವಾ. ಸೊ J-Landಗೆ ಯಾವ ಡಿಪ್ರಿಷಿಯೇಷನ್ ಏರಿಯಾ ಹಾಕಬೇಕು, ನಾವು J001 ಮೇಂಟೈನ್ ಮಾಡಿರೋದು, ಸೊ ಅದನ್ನೇ ಹಾಕಿ. ಸೊ ಇದಕ್ಕೆ J-Land ಅಂತ ಹಾಕಿ. ಸ್ಕ್ರೀನ್ ಲೇಔಟ್ ಯಾರು ಡಿಫೈನ್ ಮಾಡಿದ್ವಲ್ಲ ನಾವು, ಯಾವುದು, forgot it, 1 second. ಓಕೆ, ಸೊ ಸ್ಟ್ಯಾಂಡರ್ಡ್ನೇ ತೊಗೊಂಡ್ಬಿಡ್ತೀನಿ 1000. ಓಕೆ, ಸೊ ಆರ್ ಲೀವ್ ಇಟ್. ಸೊ ಲೇಔಟ್ ಏನು ಮ್ಯಾಂಡೇಟರಿ ಅಲ್ಲ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಮಿನಿಮಮ್ ಲೈಫ್, ಸೊ ಯೂಸ್ಫುಲ್ ಲೈಫ್ ಏನಾದರೂ ಹಾಕಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಯೂಸ್ಫುಲ್ ಲೈಫ್, ಸೊ ಆಸ್ ಪರ್ ದ ಅಸೆಟ್. ಸೊ ಲ್ಯಾಂಡ್ಗೆಲ್ಲ ನಿಮಗೆ ಯೂಸ್ಫುಲ್ ಲೈಫೇ ಇಲ್ಲ, ಗೊತ್ತಲ್ಲ. ಸೊ ಎಷ್ಟಾದರೂ ಇರ್ಬೋದು ಅದು. ಓಕೆ, ಸೊ ನಾನು ಮ್ಯಾಕ್ಸಿಮಮ್ ಹಾಕಿದ್ದೀನಿ ಆ್ಯಂಡ್ ಐ ವಿಲ್ ಸೇವ್ ಇಟ್. ಬಟ್ ಸ್ಕ್ರೀನ್ ಲೇಔಟ್ ಅಲ್ಲಿ ಆಕ್ಚುಲಿ ಮೇಂಟೈನ್ 1000. ಗೋ ಬ್ಯಾಕ್. ಓಕೆ, ಸೊ ಇದ್ರಲ್ಲಿ ನಮ್ದು ಒಂದೇ ಅಸೆಟ್ಸ್ ನಾವು ಮಾಡಿದಲ್ಲ ಡಿಪ್ರಿಷಿಯೇಷನ್ ಏರಿಯಾ, ಸೊ ಅದು ಸೆಲೆಕ್ಟ್ ಆಗಿದೆ. ಸೊ ಲೇಔಟ್ಗೆ, ಸೊ ಇದಕ್ಕೆ ನಾವು ಡಿಪ್ರಿಷಿಯೇಷನ್ ಕೀ ಹಾಕಬೇಕು. ಸೊ ಸೆಲೆಕ್ಟ್ ದಿಸ್ ಡಿಪ್ರಿಷಿಯೇಷನ್ ಕೀ, ಎಡಿಟ್.
ಓಕೆ, ಡಿಆಕ್ಟಿವೇಟ್ ಆಗಿದೆ. ಸೊ ಇಲ್ಲಿ ರಿಮೂವ್ ದಿಸ್, ಸೇವ್. ಸೊ ಇವಾಗ ಡಿಪ್ರಿಸಿಯೇಷನ್ ಕೀ ಹಾಕಿ. ಸೊ J001. ಓಕೆ, ಸೊ ಯೂಸ್ಫುಲ್ ಲೈಫ್ ಎಷ್ಟು ಬೇಕು, ಸೊ ಯೂಸ್ಫುಲ್ ಲೈಫ್ನ ಹಾಕೋಬಹುದು. ಸೊ ಇಲ್ಲ ಅಂದ್ರೆ ಮಾಸ್ಟರ್ ಡೇಟಾದಲ್ಲಿ ಇರುತ್ತೆ, ನೋ ನೀಡ್ ಟು ಮೈಂಟೈನ್, ಸೇವ್. ಓಕೆನಾ. ಸೊ ಇವಾಗ ಲ್ಯಾಂಡ್ಗೆ ಆಯ್ತು, ಸೇಮ್ ಅದೇ ಥರನೇ. ಸೊ ಬೇರೆ ಬೇರೆ ಅಸೆಟ್ ಕ್ಲಾಸ್ಗೆ ಮೇಂಟೈನ್ ಮಾಡಬೇಕು. ಸೊ ನಾವು ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಂತಂದ್ರೆ ನಾವು ಆಲ್ರೆಡಿ ಅಸೆಟ್ ಕ್ಲಾಸ್ ಮಾಡಿದ್ವಲ್ಲ. ಸೊ ಜೆ ಲ್ಯಾಂಡ್ ಆಯಿತು. ಸೊ ಬಿಲ್ಡಿಂಗ್, ನೆಕ್ಸ್ಟ್ ಸೊ ಬಿಲ್ಡಿಂಗ್ ಸೆಲೆಕ್ಟ್, ಸೇಮ್ ಡಿಪ್ರಿಸಿಯೇಷನ್ ಏರಿಯಾ. ಸೊ ಸ್ಕ್ರೀನ್ ಲೇಔಟ್ ಎಲ್ಲ ಏನು ಬೇಕಾಗಿಲ್ಲ. 1 second, I'm getting the continuous message from the office. Second. One second, guys. ಸೊ ನಾವು ಸೇಮ್ ಅದಕ್ಕೆ ಯಾವ ಥರ ಮೇಂಟೈನ್ ಮಾಡಿದ್ವಲ್ಲ, ಸೊ ಅದೇ ಥರ ನೀವು ಯೂಸ್ಫುಲ್ ಲೈಫ್ ಏನಾದರೂ ಮೇಂಟೈನ್ ಮಾಡಬೇಕು ಅಂದರೆ ಮೇಂಟೈನ್ ಮಾಡ್ಕೋಬೋದು. ಪರ್ಟಿಕ್ಯುಲರ್ಲಿ ಮ್ಯಾಕ್ಸಿಮಮ್ ಯೂಸ್ಫುಲ್ ಲೈಫ್ ಎಲ್ಲ ಇದೆಲ್ಲ ಮ್ಯಾಂಡೇಟ್ರಿ ಏನಲ್ಲ, ಜಸ್ಟ್ ಯು ಹ್ಯಾವ್ ಟು ಮೇಂಟೈನ್ ಅಷ್ಟೇ. ಓಕೆ, ಸೊ ನಿಮಗೆ ಸೊ ಸೇವ್ ಇಟ್. ಸೊ ಗೋ ಬ್ಯಾಕ್. ಸೊ ಇಲ್ಲಿ ನಿಮಗೆ ಡಿಆಕ್ಟಿವೇಟ್ ಆಗಿರುತ್ತೆ, ರಿಮೂವ್ ಮಾಡಿ. ಸೊ ಲೇಯರ್ 1000 ನಾನು ಡಿಫಾಲ್ಟಾಗಿ ಹಾಕಿದ್ದೀನಿ ಅಷ್ಟೇ. ಸೊ ಏನಕ್ಕೆ ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡೋದು ಇದ್ರಲ್ಲಿ ತೋರಿಸ್ತಾ ಇಲ್ಲ, ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಕೆ ಇಸ್ G001. ನಾವು ಇದೊಂದೇ ಮೇಂಟೈನ್ ಮಾಡಿರೋದು. ಸೊ ಇದನ್ನ ಹಾಕ್ಬಿಟ್ಟು ಸೊ ಜಸ್ಟ್ ಸೇವ್ ಇಟ್. ಓಕೆ, ಸೊ ಇದರಲ್ಲಿ ನಿಮಗೆ ಓಕೆ ಫೈನ್. ಸೊ ನೆಕ್ಸ್ಟ್ ಗೋ ಬ್ಯಾಕ್. ಸೊ ಜೆ ಲ್ಯಾಂಡ್ ಆಯ್ತಲ್ಲ, ಸೊ ಜೆ ಫರ್ನಿಚರ್. ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಏರಿಯಾ, ಗೋ ಬ್ಯಾಕ್, deactivate 1000, enter the depreciation key and save it. ಸೊ ಎಲ್ಲ ಅಸೆಟ್ ಕ್ಲಾಸ್ಗೂ ಇದೇ ತರ ಮೇಂಟೈನ್ ಮಾಡ್ಬೇಕಷ್ಟೇ. ಲ್ಯಾಂಡ್ ಆಯ್ತು, ಫರ್ನಿಚರ್ ಆಯ್ತು, ಹಾರ್ಡ್ವೇರ್ just deactivate, remove the deactivate. ಓಕೆ, ಸೊ ಇದು ಆಕ್ಟಿವ್ ಆಗಿರ್ಬೇಕು ಯಾವಾಗಲೂ. ಸೊ remove the deactivation, layout, so depreciation key, set.
ಓಕೆ ಅಗೇನ್ ಸೇಮ್ ಅದೇ ಥರ ಲ್ಯಾಂಡ್ ಆಯಿತು, ಹಾರ್ಡ್ವೇರ್ ಆಯಿತು, PLMs ಪ್ಲಾಂಟ್ ಆ್ಯಂಡ್ ಮಿಷನರಿ. ಓಕೆ, ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಹೋಗಿ ಮೇಂಟೈನ್ ದಿ ಲೇಔಟ್ ಸೈಟ್. ಓಕೆ, ಸೊ ಇವಾಗ ನೆಕ್ಸ್ಟ್ ಇದೇ ಥರ ವೆಹಿಕಲ್ಗೂ ಮಾಡಬೇಕು. ಸೊ ಲೆಟ್ ಇಟ್ ಬಿ. ಸೊ ನಾನು ಇವಾಗ ಒಂದು 4 ಮಾಡಿದ್ದೀನಿ ಸಾಕಷ್ಟೇ. ಓಕೆ, ಸೊ ಇವಾಗ ಇವೆಲ್ಲಕ್ಕೂ ನಾವು ಡಿಪ್ರಿಷಿಯೇಷನ್ ಕೀನ ಅಸೈನ್ ಮಾಡಿದ್ವಿ ಸೊ ಅಸೆಟ್ಗೆ. ಓಕೆ, ಸೊ ಇವಾಗ ನೆಕ್ಸ್ಟ್ ನೀವು ಪೋಸ್ಟಿಂಗ್ಸ್ ಮಾಡಬೇಕಾದ್ರೂ ಕೂಡ ಅಷ್ಟೇ. ಸೊ ನೀವು ಯಾವುದು ಇಲ್ಲಿ ಡಿಪ್ರಿಷಿಯೇಷನ್ ಕೀ ನೀವು ಯಾವ್ದು ಹಾಕಿದ್ರು ಸೊ ಆಟೋಮೆಟಿಕ್ ಆಗಿ ಅದಷ್ಟೇ ಪರ್ಸೆಂಟೇಜ್ಗೆ ಪಿಕ್ ಆಗುತ್ತೆ. ಸೊ ನೀವು ಡಿಫ್ರೆಂಟ್ ಪರ್ಸೆಂಟೇಜ್ಗೆ ಡಿಫ್ರೆಂಟ್ ಕೀ ಅಥವಾ ಡಿಫ್ರೆಂಟ್ ಮೆಥಡ್ಸ್ನ ಮೇಂಟೈನ್ ಮಾಡಿದರೆ ಸೊ ಅವಾಗ ನಿಮಗೆ ಸೊ ಬೇರೆದು ಮೇಂಟೈನ್ ಮಾಡ್ಬೋದು ಪರ್ಸೆಂಟೇಜಸ್. ಓಕೆ, ಸೊ ನಾನು ಇವಾಗ ಟೈಮ್ ಬೀಯಿಂಗ್ ನಮಗೆ ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಒಂದು ಮೇಂಟೈನ್ ಮಾಡ್ಬಿಟ್ಟು ತೋರಿಸಿದ್ದೀನಿ. ಓಕೆನಾ, ಸೊ ಇದಾದ್ಮೇಲೆ ನಾವು ಮೇನ್ GL ಅಕೌಂಟ್ನ ಅಸೈನ್ಮೆಂಟ್ ಮಾಡಬೇಕು. ಸೊ ಗೋ ಬ್ಯಾಕ್. ಸೊ ಇಲ್ಲಿ ನಿಮಗೆ ಕ್ಲೋಸ್ ದಿಸ್ ಇಂಟಿಗ್ರೇಷನ್ ವಿತ್ ಜನರಲ್ ಲೆಡ್ಜರ್ ಅಕೌಂಟ್. ಸೊ ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬಿಟ್ಟು ಅಸೈನ್ GL ಅಕೌಂಟ್ಸ್. ಸೊ ಇಲ್ಲಿ ನಾವು GL ಅಕೌಂಟ್ಸ್ನ ಅಸೈನ್ ಮಾಡಬೇಕು. ಸೊ JFL ಅಲ್ವಾ ಚಾರ್ಟ್ ಆಫ್ ಅಕೌಂಟ್ಸು, ಇದಕ್ಕೆ ಹೋಗಿ ಸೊ ಅಕೌಂಟ್ ಡಿಟರ್ಮಿನೇಷನ್ಗೆ ಹೋಗಬೇಕು. ಸೊ ಇಲ್ಲಿ ನಮ್ಮದು ಸೊ ಅಕೌಂಟ್ ಡಿಟರ್ಮಿನೇಷನ್ಸ್ ಮೇಂಟೈನ್ ಮಾಡಿದ್ವಲ್ವಾ, ಜೆ ಬಿಲ್ಡ್ ಹೋಗಿ ಸೊ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್. ಸೊ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಯಾವ್ದು ಬರುತ್ತೆ ಅಕ್ವಿಸಿಷನ್ ಮಾಡಿದಾಗ ಕೋಡ್ FS00 ಬಿಲ್ಡಿಂಗ್, ಟೇಕ್ ದಿಸ್ GL, ಕಾಪಿ, ಪೇಸ್ಟ್ ಇಟ್. ಓಕೆ, ಸೊ ನಿಮಗೆ ಡಿಪ್ರಿಷಿಯೇಷನ್ ಮಾಡಿದಾಗ ಯಾವ್ದು ಬರುತ್ತೆ ಅದನ್ನ ನೀವು ಡಿಪ್ರಿಷಿಯೇಷನಲ್ಲಿ ಹಾಕಬೇಕು. ಸೊ ಇವಾಗ ನಾನು ಅಕ್ವಿಸಿಷನ್ಗೆ ಹಾಕಿದ್ದೀನಿ. ಸೊ ಇದೇ ಥರ ನೀವು ಡಿಫ್ರೆಂಟ್ ರಿಟೈರ್ಮೆಂಟ್ ರಿವ್ಯಾಲ್ಯೂಷನ್ಗೆಲ್ಲ ಡಿಫ್ರೆಂಟ್ GLs ಇದ್ರೆ ನೀವು ಮೇಂಟೈನ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಯು ಕ್ಯಾನ್ ಮೇಂಟೈನ್ ದ ಸೇಮ್ GL ಫಾರ್ ಆಲ್. ಓಕೆ, ಸೊ ನಾಟ್ ದಿಸ್ ಒನ್, ದಿಸ್ ಇಸ್ ದ ಲಾಸ್ಟ್ GL. ಸೊ ರಿವ್ಯಾಲ್ಯೂಷನ್ ಮಾಡಿದ್ರೆ ಸೊ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಕ್ಲಿಯರಿಂಗ್ ಮಾಡಿದ್ರೆ ಸೊ ಅವಾಗ ಮೇಂಟೈನ್ ಮಾಡಬೇಕು. ಸೊ ಕ್ಲಿಯರಿಂಗ್ ಬಂದ್ಬಿಟ್ಟು ನಿಮಗೆ ಸೊ ನೀವು ಟೆಕ್ನಿಕಲ್ ಕ್ಲಿಯರಿಂಗ್ GLಸ್ನ ಮೇಂಟೈನ್ ಮಾಡ್ತೀವಲ್ವಾ, ಸೊ ಅವಾಗ ಕ್ಲಿಯರಿಂಗ್ GLಸ್ನ ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಮತ್ತೆ ಕ್ಲಿಯರಿಂಗ್ ಅಕೌಂಟ್ ಇಲ್ಲಿ ಸೊ ಸೇಲ್ ಮಾಡಿದಾಗ ಅಸೆಟ್ನ ಸೊ ಅದಕ್ಕೋಸ್ಕರ ನಾವಿಲ್ಲಿ ಮೇಂಟೈನ್ ಮಾಡಬೇಕು. ಸೊ ಕ್ಲಿಯರಿಂಗ್ ಅಕೌಂಟ್. ಓಕೆ, ಸೊ ನಾವು ಕ್ಲಿಯರಿಂಗ್ GLಸ್ನ ಕ್ರಿಯೇಟ್ ಮಾಡಿದರೆ ಐ ಥಿಂಕ್ ವಿ ಹ್ಯಾವ್ ಕ್ರಿಯೇಟೆಡ್ ಓನ್ಲಿ ಒನ್ GL. ಐ ಹ್ಯಾವ್ ಕ್ರಿಯೇಟೆಡ್ ಟುಮಾರೋ. ಓಕೆ, ನಾಳೆ ನಿಮ್ಗೆ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ತೋರಿಸ್ತೀನಿ. ಸೊ ಜಸ್ಟ್ ನಾನು ಇವಾಗ ಒಂದಷ್ಟು ಮಾತ್ರ ಬಿಲ್ಡಿಂಗ್ ಮೇಂಟೈನ್ ಮಾಡ್ತೀನಿ. ಓಕೆ, ಸೇವ್ ಇಟ್. ಸೊ ನೆಕ್ಸ್ಟ್ ಗೋ ಟು ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ ಕೂಡ ನಾವು GLಸ್ನ ಕ್ರಿಯೇಟ್ ಮಾಡಿಲ್ಲ ಅಂದ್ಕೊತೀನಿ. ಓಕೆ, ಸೊ ಡಿಪ್ರಿಷಿಯೇಷನ್ ಕೂಡ ಕ್ರಿಯೇಟ್ ಮಾಡೋಣ. ಎಕ್ಸ್ಪೆನ್ಸಸ್ ಅಂಡರ್ಲೊಂದು ಡಿಪ್ರಿಷಿಯೇಷನ್ GL. ಸೊ ಅದು ಕ್ರಿಯೇಟ್ ಮಾಡಿಬಿಟ್ಟು ಅಸೈನ್ ಮಾಡಿ. ಓಕೆ, ಸೊ GL ಅಸೈನ್ಮೆಂಟ್ ನಂಗೆ ನಾಳೆ ಹೇಳ್ಬಿಡ್ತೀನಿ. ಸೊ ಐ ವಿಲ್ ಕೀಪ್ ಇಟ್ ಓಲ್ಡ್ ಇಯರ್. ಓಕೆ, ಬಿಕಾಸ್ ಐ ಹ್ಯಾವ್ ಸಮ್ ಅದರ್ ವರ್ಕ್. ಓಕೆ, ಸೊ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ, ಸೊ ಏನಾದ್ರು ಡೌಟ್ಸ್ ಇದ್ರೆ ನಾಳೆ ಡಿಸ್ಕಸ್ ಮಾಡಿ. ಓಕೆ, ಸೊ ಆ್ಯಂಡ್ ರಮೇಶ್ ನಾಳೆ ಬೆಳಗ್ಗೆ ನೀವು ಕರೆಕ್ಟಾಗಿ ಎಕ್ಸಾಕ್ಟ್ 9 o'clock ಪಿಂಗ್ ಮಾಡಿದ್ರೆ ಸೊ ಐ ವಿಲ್ ಕನೆಕ್ಟ್ ವಿತ್ ಯು. ಓಕೆ, ಓಕೆ ಸರ್. ಓಕೆ ಫೈನ್ ದೆನ್, ಥ್ಯಾಂಕ್ ಯು.